ವೆಲ್ಕಮ್ ಬ್ಯಾಕ್. ಪ್ರಧಾನಿ ನರೇಂದ್ರ ಮೋದಿ ಇಂದು ಬಂಡೀಪುರದಲ್ಲಿ ಸಫಾರಿ ಮಾಡ್ತಿದ್ದಾರೆ. ಹುಲಿಗಳ ಸಂಖ್ಯೆ ಏರಿಕೆಗೆ ಸರ್ಕಾರ ಅನೇಕ ಯೋಜನೆಯನ್ನ ಕೈಗೊಂಡಿದೆ. ಆ ಕುರಿತಂತೆ ಒಂದು ವಿಡಿಯೋ ಇದೆ, ಬನ್ನಿ ನೋಡೋಣ. ಭಾರತದಲ್ಲಿ ಹುಲಿ ಸಂರಕ್ಷಣೆಯನ್ನ ಉತ್ತೇಜಿಸಲು ಹಾಗೂ ಹುಲಿಗಳನ್ನ ತಮ್ಮ ನೈಸರ್ಗಿಕ ವಾಸಸ್ಥಾನದಲ್ಲೇ ಸಂರಕ್ಷಿಸಬೇಕೆಂಬ ಉದ್ದೇಶದಿಂದ 1973ರಂದು ಪ್ರಾಜೆಕ್ಟ್ ಟೈಗರ್ ಅನ್ನ ಪ್ರಾರಂಭಿಸಲಾಯಿತು. ಹುಲಿ ಸಂತತಿಯ ಉಳಿವು ಮತ್ತು ಅಭಿವೃದ್ಧಿಯಿಂದ ಭಾರತದ ಆರ್ಥಿಕ, ವೈಜ್ಞಾನಿಕ, ಸಾಂಸ್ಕೃತಿಕ, ಸೌಂದರ್ಯ ಮತ್ತು ಪರಿಸರದ ಮೌಲ್ಯವರ್ಧನೆಯಾಗಲಿದೆ ಎಂಬುದು ಇದರ ಉದ್ದೇಶವಾಗಿತ್ತು. ಅದರಂತೆ ಹುಲಿಗಳ ಉಳಿಸುವಿಕೆ ಮತ್ತು ವ್ಯವಸ್ಥಿತ ನಿರ್ವಹಣೆ ಮೂಲಕ ಗರಿಷ್ಠ ಮಟ್ಟದ ರಕ್ಷಣೆಯನ್ನ ಒದಗಿಸಲಾಗ್ತಾ ಇದೆ. ಪ್ರಸ್ತುತ ಭಾರತವು ಜಾಗತಿಕ ಹುಲಿಗಳ ಸಂಖ್ಯೆಯಲ್ಲಿ 70% ಹೊಂದಿದ್ದು ಸುಮಾರು 3,000 ಹುಲಿಗಳು ಭಾರತದಲ್ಲಿವೆ. ಭಾರತವು 18 ರಾಜ್ಯಗಳಲ್ಲಿ ಸರಿಸುಮಾರು 75,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಆವರಿಸಿರುವ 54 ಹುಲಿ ಸಂರಕ್ಷಿತ ಪ್ರದೇಶಗಳಿಗೆ ನೆಲೆಯಾಗಿದೆ. ಭಾರತದಲ್ಲಿ 2014ರಲ್ಲಿ 2,226 ಇದ್ದ ಹುಲಿಗಳ ಸಂಖ್ಯೆ 2018ರಲ್ಲಿ 2,967ಕ್ಕೆ ಏರಿಕೆಯಾಗಿದೆ. ಹುಲಿಗಳ ಸಂರಕ್ಷಣೆಗಾಗಿಯೇ 2022ರ ಬಜೆಟ್ನಲ್ಲಿ 300 ಕೋಟಿಗಳನ್ನು ನೀಡಲಾಗಿದೆ. ಈ ಹುಲಿ ಯೋಜನೆಯು 50 ವರ್ಷ ಪೂರೈಸಿದ್ದಕ್ಕಾಗಿ ಅದರ ಆಚರಣೆ ಮತ್ತು ಭಾರತದ ಹುಲಿಗಳ ಸಂರಕ್ಷಣೆಯ ಯಶಸ್ಸಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 9ರಂದು ಮೈಸೂರಿನಲ್ಲಿ ನಡೆಯುವ 3 ದಿನಗಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕದ ಹೆಮ್ಮೆಯ ಹುಲಿ ಅಭಯಾರಣ್ಯವಾದ ಬಂಡೀಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹುಲಿ ಸಫಾರಿಯನ್ನ ಮಾಡಲಿದ್ದಾರೆ ಹಾಗೂ ಅರಣ್ಯ ಸಿಬ್ಬಂದಿಗಳೊಡನೆ ಸಂವಾದವನ್ನು ನಡೆಸಲಿದ್ದಾರೆ. ಕಳೆದ 8-10 ವರ್ಷಗಳಲ್ಲಿ ಭಾರತದ ಹುಲಿಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ. ಹುಲಿ ಸಂರಕ್ಷಣೆಯ ಜೊತೆಗೆ ಪರಿಸರ ಮತ್ತು ಕಾಡಂಚಿನಲ್ಲಿರುವ ಸಮುದಾಯಗಳ ಸಹಬಾಳ್ವೆ ಹಾಗೂ ಸರ್ಕಾರದ ಕಾಯಕಲ್ಪಗಳಿಂದ ಇದು ಸಾಧ್ಯವಾಗಿದೆ. ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ಜೊತೆಯಲ್ಲಿಯೇ ಸಾಗಬೇಕು ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪಕ್ಕೆ ಈ ಯೋಜನೆಯ ಯಶಸ್ಸು ಹಿಡಿದ ಕೈಗನ್ನಡಿಯಾಗಿದೆ. ಈ ಯೋಜನೆಗಳ ಬಗ್ಗೆ ಅಂದ್ರೆ ಅಮೃತ್ ಕಾಲ್ ಯೋಜನೆ ಅಡಿಯಲ್ಲಿ ಹುಲಿಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ನರೇಂದ್ರ ಮೋದಿ ಅವರು ವಿಶೇಷ ಒಂದು ಸ್ಪೀಚ್ ಅನ್ನ ಇವತ್ತು ಮಾಡ್ತಾರೆ. ಒಂದಿಷ್ಟು ಮಾಹಿತಿಗಳನ್ನ ಇವತ್ತು ಶೇರ್ ಮಾಡ್ಕೊಳ್ಳಿದ್ದಾರೆ. ನಾವೆಲ್ಲ ನಿರೀಕ್ಷೆಯನ್ನ ಅದ್ರ ಮೇಲೆ ಇಟ್ಕೊಂಡಿದ್ದೀವಿ. ಇನ್ನು ಇದ್ರ ಬಗ್ಗೆ ವನ್ಯಜೀವಿ ತಜ್ಞರಾಗಿರುವಂತಹ ಸಂಜಯ್ ಗುಬ್ಬಿ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನ್ಯೂಸ್ 18ಗೆ ಕೇಳೋಣ. ಸರ್, ಇವತ್ತು ಬಂಡೀಪುರಕ್ಕೆ ನರೇಂದ್ರ ಮೋದಿ ಅವರು ಸಫಾರಿ ಬಂದಿರೋದು, ಜೊತೆಗೆ 2022ರ ಹುಲಿ ಗಣತಿಯನ್ನ ರಿವೀಲ್ ಮಾಡ್ತಿರೋದು, ಮತ್ತೆ ಅಮೃತ್ ಕಾಲ ನೀಲನಕ್ಷೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಬಂಡೀಪುರ ನಮ್ಮ ದೇಶದಲ್ಲಿ ಹುಲಿ ಯೋಜನೆ ಪ್ರಾರಂಭವಾದಾಗ ಮೊದಲನೇ ಏಪ್ರಿಲ್ 1973ರಲ್ಲಿ ಪ್ರಾರಂಭವಾದಾಗ 9 ಪ್ರದೇಶಗಳನ್ನ ಹುಲಿ ಯೋಜನೆ ಅಡಿ ಸ್ಥಾಪಿಸಿದ್ರು. ಅದರಲ್ಲಿ ಬಂಡೀಪುರ ಕೂಡ ಒಂದು. ಓಕೆ. ಅಂದಿನಿಂದ ಇಂದಿನವರೆಗೆ ಅಲ್ಲಿ ಸಾಕಷ್ಟು ಸಂರಕ್ಷಣಾ ಕಾರ್ಯಗಳು, ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳು ಸೇರಿ ಮಾಡಿರುವಂತ ಸಂರಕ್ಷಣಾ ಕಾರ್ಯಗಳಿಂದ ಇಂದು ಅದು ಪ್ರಪಂಚದ ಅತಿ ಉತ್ತಮ ಹುಲಿ ತಾಣಗಳಲ್ಲಿ ಒಂದಾಗಿದೆ. ಅಲ್ಲಿ ಸುಮಾರು 120ರಿಂದ 150 ಹುಲಿಗಳಿದ್ದಾವೆ ಅಂತಲೂ ಸಹ ಅಂದಾಜಿಸಲಾಗಿದೆ. ಇದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ, ಇದು ಒಂದು ದ್ವೀಪದಂಗಿರುವಂತಹ ಒಂದು ಕಾಡಿನ ಪ್ರದೇಶ ಅಲ್ಲ. ಇದ್ರ ಪಕ್ಕದಲ್ಲಿ ನಾಗರಹೊಳೆ ಇದೆ, ಮುದುಮಲೈ ಇದೆ, ವಯನಾಡ್ ಇದೆ, ಹಾಗೂ ಆ ಪ್ರದೇಶಗಳಿಗೆ ಬೇರೆ ಬೇರೆ ಕಾಡಿನ ಪ್ರದೇಶಗಳು ಸೇರಿರೋದ್ರಿಂದ ಇದು ಒಂದು ದೊಡ್ಡ ಕಾಡಿನ ಪ್ರದೇಶದ ಒಂದು ಭಾಗವಾಗಿದೆ. ಇದು ಸಹ ಒಂದು ಇಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಬಹಳ ಮುಖ್ಯವಾದ ಕಾರಣ. ಇದನ್ನ ಸಹ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಇದು ಬಹಳ ಒಳ್ಳೆ ಕಾರ್ಯ ಮತ್ತು ಒಳ್ಳೆ ವಿಚಾರ. ಆದ್ರೆ ನಾವು ಹಿಂದೆ ನಾವು ಮಾಡಿರುವಂತಹ ಕೆಲಸಗಳನ್ನ ಮುಂದೆನೂ ಸಹ ಮಾಡ್ಬೇಕು. ಇತ್ತೀಚಿನ ದಿನಗಳಲ್ಲಿ ವನ್ಯಜೀವಿ ಕಾರ್ಯನೀತಿಗಳನ್ನ, ಕಾನೂನುಗಳನ್ನ, ಅದೇ ತರಹ ನಿಸರ್ಗ ಸಂರಕ್ಷಣೆಯ ಕಾರ್ಯನೀತಿಗಳನ್ನ, ಕಾನೂನುಗಳನ್ನ ಸ್ವಲ್ಪ ಸಡಿಲಗೊಳಿಸ್ತಾ ಇದೀವಿ. ಹಾಗಾಗಿ ನಾವು ಹಿಂದೆ ಹೇಗೆ ಉತ್ತಮವಾಗಿ ಕಾರ್ಯ ಮಾಡಿದ್ವು, ಮುಂದೆನೂ ಸಹ ಮುಂದಿನ 50 ವರ್ಷದಲ್ಲಿ ನಾವು ಹುಲಿಗಳನ್ನ ನಮ್ಮ ದೇಶದಲ್ಲಿ ನೋಡ್ಬೇಕು ಅಂದ್ರೆ ಅದೇ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ವಹಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು. ಕರ್ನಾಟಕ ರಾಜ್ಯನ, ಅದರಲ್ಲೂ ಬಂಡೀಪುರವನ್ನ ಈ 50ರ ಹುಲಿ ಯೋಜನೆಯ ಸಂಭ್ರಮದಲ್ಲಿ ಆಯ್ಕೆ ಮಾಡಿಕೊಂಡು ಪ್ರಧಾನಮಂತ್ರಿ ಬಂದಿರೋದು ಸಂತೋಷದ ವಿಚಾರ. ಸರ್, ಅದು ಇನ್ನೊಂದು ಕೇಳ್ತಾ ಇದ್ದೆ, ಅಮೃತ್ ಕಾಲ ನೀಲನಕ್ಷೆ ಅಂದ್ರೆ ಹುಲಿ ಸಂರಕ್ಷಣೆಗಾಗಿ ಸರ್ಕಾರದ ದೃಷ್ಟಿಕೋನಗಳು. ಸೊ ನಿಮ್ಮ ಆಗ್ರಹನೂ ಸಾಕಷ್ಟು ಇರ್ಬೋದು, ಯಾಕಂದ್ರೆ ಆಗ್ಲೇ ಜೋಸೆಫ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು
ಈಗ ಮಲೆ ಮಹದೇಶ್ವರ ಬೆಟ್ಟ ಪಕ್ಕದಲ್ಲೇ ಇದೆ, ಅದನ್ನ ಹುಲಿ ಸಂರಕ್ಷಿತ ಅರಣ್ಯವನ್ನಾಗಿ ಘೋಷಣೆ ಮಾಡಬೇಕು. 2023ರಲ್ಲಿ ಫಾರೆಸ್ಟ್ ಅಮೆಂಡ್ಮೆಂಟ್ ಬಿಲ್ ಅನ್ನ ತರೋಕ್ ಹೊರಟಿದ್ದಾರೆ, ಅದು ಸರಿ ಇಲ್ಲ, ಅದನ್ನ ತಡೆ ಹಿಡಿಬೇಕು ನರೇಂದ್ರ ಮೋದಿ ಅವರು ಅಂತ. ನಿಮ್ಮ ಆಗ್ರಹಗಳು ಏನೇನಿದೆ ಸರ್ ಡೆವಲಪ್ಮೆಂಟ್ ವೈಸ್ ನೋಡೋದಾದ್ರೆ? ಬಂಡೀಪುರದ ವಿಚಾರ ಬಂದ್ರೆ, ಈಗ ಬಂಡೀಪುರದಲ್ಲಿ ಸಾಗುವಂತ 2 ಹೆದ್ದಾರಿಗಳು ರಾತ್ರಿ ಸಂಚಾರ ನಿಷೇಧವನ್ನ ಮಾಡಿದ್ದಾರೆ. ಅದನ್ನ ಕೇರಳ ಸರ್ಕಾರ ತೆಗಿಬೇಕು ಅಂತ 2011ರಿಂದನೂ ಪ್ರಯತ್ನ ಪಡ್ತಾ ಇದೆ. ನಾವು 2008ರಿಂದ ಇದರ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಕಾನೂನು ಹೋರಾಟ ನಡೆಸ್ತಾ ಇದೀವಿ. ಇದನ್ನು ಸಹ ಮೊದಲಾಗಿ ಬಂಡೀಪುರದ ವಿಚಾರ ನೋಡಿದ್ರೆ ಈ 2 ಹೆದ್ದಾರಿಗಳನ್ನ ರಾತ್ರಿ ನಿಷೇಧವನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸರ್ಕಾರ ಅದೇ ನಿಲುವನ್ನ ತಗೊಂಡ್ ಮುಂದೆ ಹೋಗ್ಬೇಕು. ಅದರೊಟ್ಟಿಗೆ ಕಾರ್ಯನೀತಿಗಳು, ನಾನು ಮುಂಚೆ ಹೇಳಿದಾಗೆ ಕಾನೂನುಗಳನ್ನ ಸಡಿಲಗೊಳಿಸಬಾರದು. ಮುಂದೆನೂ ಸಹ ನಾವು ಹುಲಿಗಳಿಗೆ ಅಮೃತ್ ಕಾಲ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಕಾರ್ಯನೀತಿಗಳು ಮತ್ತು ಕಾನೂನುಗಳು ಬಹಳ ಮುಖ್ಯ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ನಾವು ಹಿಂದೆ ಸಂರಕ್ಷಣಾ ದೃಷ್ಟಿಕೋನದಲ್ಲಿ ಕಾಡುಗಳನ್ನ ನೋಡ್ತಾ ಇದ್ವಿ. ಇತ್ತೀಚೆಗೆ ಸಾಕಷ್ಟು ಆವಾಸ ಸ್ಥಾನವನ್ನೇ ಮಾರ್ಪಾಡು ಮಾಡುವಂತಹ ಕಾರ್ಯನೀತಿಗಳು ಹೆಚ್ಚಾಗಿದೆ. ಈಗ ಹಣ ಸಹ ಹೆಚ್ಚು ಬರ್ತಾ ಇದೆ. ಆದ್ರೆ ಅಷ್ಟು ಹಣ ಬಂದ್ರು ನಮ್ಮ ಮುಂಚೂಣಿ ಸಿಬ್ಬಂದಿ, ಅದರಲ್ಲೂ ತಾತ್ಕಾಲಿಕ ನೌಕರರು ಏನಿದ್ದಾರೆ, ಆಂಟಿ ಪೋಚಿಂಗ್ ಸ್ಟಾಫ್ ಅಂತ ಕರೀತಾರೆ, ಅವ್ರಿಗೆ ಇವತ್ತೂ ಸಹ ಸೌಲಭ್ಯಗಳು ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ. ಇಂದಿಗೂ ಸಹ ಅವ್ರಿಗೆ ಪ್ರತಿ ತಿಂಗಳಿಗೆ ಸರಿಯಾಗಿ ಸಂಬಳಗಳು ಸಿಗ್ತಾ ಇಲ್ಲ. ಅವರೇ ಈ ಕಾಡಿನ ಜೀವನಾಡಿ. ಆ ಜನರಿಗೆ ಹೆಚ್ಚು ಸೌಲಭ್ಯ ಮತ್ತು ಅವ್ರಿಗೆ ತಿಂಗಳ ಸರಿಯಾಗಿ ಸಂಬಳ ಬರೋದು ಬಹಳ ಮುಖ್ಯ. ಇದು ನಮ್ಮ ರಾಜ್ಯದಲ್ಲಿ ಒಂದೇ ಅಲ್ಲ, ಬಂಡೀಪುರದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಈ ತೊಂದರೆ ಇದೆ. ಅದನ್ನ ಸರಿಪಡಿಸ್ತಿಲ್ದಿದ್ರೆ ಮುಂದಕ್ಕೆ ಜನ ಸಹ ಸಿಕ್ಕುದಿಲ್ಲ ಇಲ್ಲಿ ಕೆಲಸ ಮಾಡ್ಲಿಕ್ಕೆ. ಇಂತಹ ಬೇಟೆ ನಿಗ್ರಹ ತಂಡಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಜನ ಸಿಕ್ಕುದಿಲ್ಲ. ಯಾಕಂದ್ರೆ ಅವ್ರಿಗೆ ಸಿಕ್ಕುವಂತಹ ಸಂಬಳ ಏನಿದೆ, ಆಚೆ ಕಡೆ ಕೂಲಿ ಮಾಡಿದ್ರೆ, ರೈತರಾಗಿ ಕೃಷಿಕರಾಗಿ ಕೂಲಿ ಮಾಡಿದ್ರೆ ಇನ್ನೂ ಹೆಚ್ಚು ಸಂಬಳ ಸಿಗ್ತದೆ. ಹಾಗಾಗಿ ಅವರನ್ನ ನಾವು ಹೆಚ್ಚು ಸೌಲಭ್ಯನ ಕೊಡೋದ್ರೊಳಗಡೆ ನಾವು ಹೆಚ್ಚು ಜೊತೆನೂ ಪಾಪ ಕೆಲಸ ಮಾಡ್ತಾ ಇರ್ತಾರ ಅವರು. ಹೌದು, 24 ಗಂಟೆ ಕೆಲಸ ಮಾಡ್ಬೇಕು ಅವರು. ಒಂದೊಂದು ಭೇಟಿ ನಿಗ್ರಹ ಶಿಬಿರಗಳಲ್ಲಿ ಕೇವಲ 4 ಜನ ಇರ್ತಾರೆ. ಅದ್ರೊಳಗಡೆ ಒಬ್ರು ಮನೆಗೆ ವಿಶ್ರಾಂತಿಗೆ ಹೋದ್ರೆ 3 ಜನ ಇರೋದು. ಕಾಡು ಸುತ್ತಬೇಕು, ಬೆಂಕಿ ಬಡಿಬೇಕು, ಕಳ್ಳಬೇಟೆಯನ್ನ ನಿಗ್ರಹಿಸಬೇಕು, ಎಲ್ಲಾ ಕೆಲಸಗಳನ್ನ 24 ಗಂಟೆ ಮಾಡುವಂತ ಜನ ಅವರು. ಹಾಗಾಗಿ ಅವರುಗಳಿಗೆ ಸೌಲಭ್ಯ ಮತ್ತು ಅವರುಗಳಿಗೆ ಸಂಬಳವನ್ನ ಸರಿಯಾಗಿ ಬರೋ ಹಂಗೆ ಮಾಡ್ಬೇಕು. ಜೊತೆಗೆ ಅವರಿಗೆ ಕೆಲಸದ ಭದ್ರತೆ ಇಲ್ಲ, ಯಾವಾಗ ಬೇಕಾದ್ರೂ ಬೆರ್ಬೇಡ ಅಂತ ಹೇಳ್ಬೋದು ಅವ್ರಿಗೆ. ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಧಾನ ಮಂತ್ರಿಗಳು ಇವತ್ತು ಏನಾದ್ರೂ ಒಂದು ಘೋಷಣೆ ಮಾಡಿದ್ರೆ ಈ ತಾತ್ಕಾಲಿಕ ನೌಕರರಿಗೆ, ನಮ್ಮ ದೇಶದಲ್ಲಿ ಹುಲಿಗಳ ಸಂರಕ್ಷಣೆ ಅಷ್ಟೇ ಅಲ್ಲ, ಎಲ್ಲಾ ವನ್ಯಜೀವಿಗಳ ಸಂರಕ್ಷಣೆಗೆ ಬಹಳ ಮಹತ್ತರವಾದ ಕೊಡುಗೆ ಆಗ್ತದೆ ಅದು. ಈಗ ಮಧ್ಯಪ್ರದೇಶ ಫಸ್ಟ್ ಪ್ಲೇಸ್ ಅಲ್ಲಿ ಇತ್ತು 2018ರ ಹುಲಿ ಗಣತಿ ಪ್ರಕಾರ. ಪ್ರೆಸೆಂಟ್ ಬಂಡೀಪುರದಲ್ಲಿ ಎಷ್ಟಿರ್ಬೋದು ಸರ್ ಅಂದಾಜು? ಆಮೇಲೆ ಗೊತ್ತಾಗುತ್ತೆ, ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ, ಬಟ್ ನಿಮ್ಗೆ ಗೊತ್ತಿರೋ ಲೆಕ್ಕದ ಪ್ರಕಾರ ಏನಾದ್ರೆ 120ರಿಂದ 125 ಹುಲಿಗಳಿರ್ಬೋದು. ಯಾಕಂದ್ರೆ ಇದರ ಆವಾಸ ಸ್ಥಾನ ಇರೋದು 800 ಚದರ ಕಿಲೋಮೀಟರ್. ಇದಕ್ಕಿಂತ ಹೆಚ್ಚು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಕೆಲವು ಹುಲಿಗಳು ಬಂಡೀಪುರದಿಂದ ನಾಗರಹೊಳೆಗೆ ಹೋಗ್ತವೆ, ಬಂಡೀಪುರದಿಂದ ಮುದುಮಲೈ ಕಡೆ ಹೋಗ್ತಾ ಇರ್ತವೆ, ಅಥವಾ 2 ಸಂರಕ್ಷಿತ ಪ್ರದೇಶಗಳನ್ನ ಅವುಗಳ ಕಾರ್ಯಕ್ಷೇತ್ರವಾಗಿ ಉಪಯೋಗಿಸ್ಕೊಳ್ತಾ ಇರ್ತವೆ. ಹಾಗಾಗಿ ಈಗಿರೋ ಸಂಖ್ಯೆಗಿಂತ ಹೆಚ್ಚಾಗ್ಲಿಕ್ಕೆ ಸಾಧ್ಯ.